ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪೃಥ್ವಿ ಕನ್ನಡಿಗ. ಫ್ರೆಂಡ್ಸ್, ಇವತ್ತು ವಿಡಿಯೋ ಟಾಪಿಕ್ನ ನಿಮಗೆ ಹೇಳೋ ಮೊದಲು ಇಲ್ಲಿ ಕಾಣಿಸುತ್ತಲ್ಲ ಈ ವಿಡಿಯೋನ ಒಂದ್ಸಲಿ ನೀವು ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ವಿಡಿಯೋ, ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಒಂದ್ಸಲಿ ನೋಡಿ. ಇವಾಗ ಗೊತ್ತಾಯ್ತಾ ಇದು ಯಾವ ರೀತಿ ವಿಡಿಯೋ ಅಂತ. ಈಗ ನಾನು ಹೇಳೋದು ಏನಂದ್ರೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಈ ವಿಡಿಯೋ ತುಂಬಾ ಟ್ರೆಂಡಿಂಗ್ ಆಗೈತಿ. ಇನ್ಸ್ಟಾಗ್ರಾಮ್ ಒಂದೇ ಮಾತ್ರ ಅಲ್ಲ, ನಾನು ಅನ್ಕೊಂಡಿರೋ ಥರ ಯಾವ್ದಾವ್ದೋ ನೋಡಿದ್ದೀನಿ ನಾನು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗಿರ್ಬೋದು, ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ಗಳಾಗಿರ್ಬೋದು, ಅದರಲ್ಲೆಲ್ಲ ತುಂಬ ವೈರಲ್ ಆಗ್ತಿದೆ. ಇದು ಸ್ಟೇಟಸ್ ಕೂಡ ಹಾಕೊಂತಿದ್ದಾರೆ. ಈ ರೀತಿ ವಿಡಿಯೋನ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದು ಹೆಂಗೆ ಅಂತ ಅಂದರೆ, ಮೊದಲನೇದಾಗಿ ನೀವು ಏನು ಮಾಡ್ಬೇಕು ಗೊತ್ತಾ, ಸಬ್ಸ್ಕ್ರೈಬ್ ಮಾಡಬೇಕು. ಆಯಿತಾ? ವಿಡಿಯೋಗೆ ಮೊದಲು ಲೈಕ್ ಕೊಡಬೇಕು. ಯಾಕಂದರೆ ಈಗ ವ್ಯೂಸ್ ಬರ್ತಾ ಇದ್ದಾವೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ, ಆದರೆ ಲೈಕ್ ಬರ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿದವರು ವಿಡಿಯೋ ನೋಡೋ ಜೊತೆಗೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ ಆದಷ್ಟು ಬೇಗ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಇಲ್ಲಿ ಸ್ಕ್ರೀನ್ ಹಾಕ್ತೀನಿ, ಆ ರೀತಿ ಮಾಡಿ ನೀವು. ಸರಿ, ಇವಾಗ ಮೊದಲನೇದಾಗಿ ನೀವು ಏನಪ್ಪ ಅಂದರೆ, ಇಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೋಯ್ಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೋಯ್ಸ್ ಅಂತ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಆ್ಯಪ್, ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಮೊದಲು. ಈ ಆ್ಯಪ್ ಕೂಡ ತುಂಬ ಒಳ್ಳೆಯದು. ಬೇಸಿಕ್ ಎಡಿಟಿಂಗ್ ಯಾರ್ಯಾರು ಕಲಿತಾ ಇದ್ದಾರೋ ಅವರಿಗೆ ಈ ಆ್ಯಪು ಯೂಸ್ ಆಗುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ. ನಿಮಗೆ ಬೇಕಾದರೆ ಇನ್ನೂ ನಾವು ಎಡಿಟಿಂಗಲ್ಲಿ ಇನ್ನೂ ಜಾಸ್ತಿ ಏನಾದರೂ ಕಲಿಬೇಕು ಅಂತ ಇದ್ದರೆ ನಾನು ಬೇರೆ ಆ್ಯಪ್ಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾವ್ಯಾವ ಅಂದರೆ, ಒಂದು ಕ್ಯಾಪ್ಕಟ್ಟು, ಇನ್ನೊಂದು ಕೈನ್ ಮಾಸ್ಟರು. ಇವೆರಡು ಒಳ್ಳೆ ಆ್ಯಪ್ಗಳು. ನಾನು ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋದು ಕೂಡ ಒಂದು ಕ್ಯಾಪ್ಕಟ್ಟಾಗೆ ಎಡಿಟ್ ಮಾಡ್ತಾ ಇರೋದು. ಇದರಲ್ಲಿ ನೀವು ಕಲರ್ ಗ್ರೇಡಿಂಗ್ ಎಲ್ಲ ಮಾಡ್ಕೊಬೋದು. ಹಂಗಂತ ನಾನು ಇಲ್ಲಿ ಯಾವುದೇ ಆ್ಯಪ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಆಯಿತಾ? ಈಗ ನಿಮಗೆ ಹೇಳ್ತಿರೋದು ಏನಂದರೆ, ಇಲ್ಲಿ ನಿಮಗೆ ಈ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ನಾನು ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಓಪನ್ ಮಾಡಿದಂಗೆ ಇಲ್ಲಿ ಸ್ಟಾರ್ಟಿಂಗು ಸ್ವಲ್ಪ ಹೊತ್ತು ಕಾಯಬೇಕು, ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ಅನ್ರೋಲ್ ದ ಕಾರ್ಟನ್ ಅಂತ. ಇದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮೇಕ್ ಅಂತ ಇರುತ್ತಲ್ಲ, ಇಲ್ಲಿ ಮೇಕಲ್ಲಿ ಇಲ್ಲಿ ಪ್ಲಸ್ ಐಕನ್ ಐತಲ್ಲ, ಈ ಪ್ಲಸ್ ಐಕನ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಬೇಕು. ಈ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಪ್ಲಸ್ ಐಕನ್ ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ, ಕಾಯಬೇಕಾಗುತ್ತೆ. ಅದು ಲೋಡ್ ಆದಮೇಲೆ ಇಲ್ಲಿ ಸ್ವಲ್ಪ ಕಾಯಬೇಕು. ಇಲ್ಲಿ ನೀವು ಯಾವ್ದಾರ ಒಂದು ಆ ಥರ ಅನ್ರೋಲ್ ದ ಕಾರ್ಟನ್, ಅದೇನು ಕೆಳಗಡೆ ಬೀಳುತ್ತಲ್ಲ ಕಾರ್ಟನ್, ಆ ಥರ ನೀವು ಯಾವ್ದ್ರದ್ದು ಮಾಡ್ಬೇಕಂತ ಇದ್ರೆ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ದಾಗಿರ್ಬೋದು, ಯೂಟ್ಯೂಬ್ ಚಾನಲ್ದಾಗಿರ್ಬೋದು, ಇಲ್ಲ ನಿಮ್ಮದೇ ಒಂದು ಫೋಟೋ ಆಗಿರ್ಬೋದು, ಆಯಿತಾ? ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಏನಂದರೆ, ಮೊದಲನೇದಾಗಿ ಇವಾಗ ನಾನು ಯೂಟ್ಯೂಬಿಂದ ಮಾಡ್ಬೇಕಂತ ಇದ್ದೀನಿ. ಆ ಯೂಟ್ಯೂಬಿಂದ ಸ್ಕ್ರೀನ್ಶಾಟ್ ಹೊಡೆದು ಕಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಬಟ್ ನೀವು ಇದರಲ್ಲೇ ಕಟ್ ಮಾಡೋ ಆಪ್ಷನ್ ಕೂಡ ತೋರಿಸ್ತಾರೆ. ಒಂದ್ಸಲಿ ಫುಲ್ ವಿಡಿಯೋ ಫುಲ್ ಹಾಕ್ತೀನಿ, ಇದು ಸ್ಕ್ರೀನ್ಶಾಟ್ ಮಾಡಿರೋದು, ಅದು ಒಂದ್ಸಲಿ ಕ್ಲಿಕ್ ಮಾಡ್ಕೊಂತೀನಿ ನೋಡಿ. ಇವಾಗ ಈ ರೀತಿ ನಿಮಗೆ ಇದರಲ್ಲಿ ಒಂದು ಬಾಕ್ಸ್ ಬರುತ್ತಲ್ಲ ಕ್ರಾಪ್ ಮಾಡೋದು, ಇದರಲ್ಲಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಯಾವ ಒಂದು ಪಾರ್ಟ್ನ ನೀವು ಆ ಥರ ವಿಡಿಯೋ ಮಾಡ್ಬೇಕಂತಿದ್ರೆ ಆ ಪಾರ್ಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ನನಗೆ ಇಷ್ಟು ಸಾಕು. ಈಗ ಸರಿ ಆಯಿತು. ನಾನು ಇಷ್ಟು ಜಾಗನ ನಾನು ಕ್ರಾಪ್ ಮಾಡಿ ಈಗ ಸೆಲೆಕ್ಟ್ ಮಾಡ್ಬೇಕಾಯ್ತಾ? ಇಲ್ಲಿ ರೈಟ್ ಮಾರ್ಕ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ 5 ನಿಮಿಷದಲ್ಲೇ ನಿಮ್ಮ ಒಂದು ಕಾರ್ಟನ್ ರೋಲ್ ವಿಡಿಯೋ ರೆಡಿ ಆಗುತ್ತೆ, ಆಯಿತಾ? ಇದು ನೋಡ್ತಿರ್ಬೋದು, ಇಲ್ಲಿ ನಾಯ್ಸ್ ಅಂತ ವಾಟರ್ ಮಾರ್ಕ್ ಕಾಣಿಸುತ್ತಿದೆಯಲ್ಲ, ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂದರೆ, ಇಲ್ಲಿ ಜಸ್ಟ್ ಇಂಟೋ ಮೇಲೆ ಕ್ಲಿಕ್ ಮಾಡಿ, ಅದು ಆ ಒಂದು ಈಗ ವಿಡಿಯೋ ಆ್ಯಡ್ ನೋಡ್ಬೇಕು, ಅವ್ರದ್ದೊಂದು ಆ್ಯಡ್ ನೋಡಿದರೆ ಅದು ವಿಡಿಯೋ ನೋಡಿದಾದ್ಮೇಲೆ ಅದು ರಿಮೂವ್ ಆಗೇ ಆಗುತ್ತೆ, ಆಯಿತಾ? ಜಸ್ಟ್ ಇವಾಗ ವಾಚ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈಗ ಒಂದು ಆ್ಯಡ್ ತೋರಿಸ್ತಾರೆ. ಆ ಆ್ಯಡ್ ಆದಮೇಲೆ ನಿಮಗೆ ಅದು ಪೂರ್ತಿಯಾಗಿ ರೆಡಿ ಆಗುತ್ತೆ. ಈಗ ಸರಿ ಆಯಿತು, ರಿಮೂವ್ ಆಯಿತು ವಾಟರ್ ಮಾರ್ಕ್. ಇವಾಗ ಏನಂದರೆ, ಇಲ್ಲಿ ಮೇಕ್ ಅಂತ ಇರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನೀವು ಡೈರೆಕ್ಟು ನಿಮ್ಮ ಒಂದು ಗ್ಯಾಲರಿಗೇನೆ ಸೇವ್ ಆಗುತ್ತೆ, ನಿಮ್ಮ ಒಂದು ಗ್ಯಾಲರಿಗೇನೆ ಇದು ಸೇವ್ ಆಗುತ್ತೆ, ಆಯಿತಾ? ಈಗ ಒಂದು ಆ್ಯಡ್ ತೋರಿಸ್ತಾ ಇದ್ದಾರೆ, ಇದಾದಮೇಲೆ ಕ್ಲೀನಾಗಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಹೋಗುತ್ತೆ. ಮತ್ತು ನೀವೇನು ಮಾಡ್ಕೊಳೋದೇನು ಬೇಕಾಗಿಲ್ಲ, ಆಯಿತಾ? ಈಗ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ, ಈಗ ಅದು ಸಕ್ಸಸ್ ಸೇವ್ ಟು ಆಲ್ಬಮ್ ಅಂತ ತೋರಿಸ್ತಾ ಇದೆ. ಈಗ ನಿಮಗೆ ವಿಡಿಯೋ ಸೇವ್ ಆಗಿರುತ್ತೆ, ಬೇಕಿದ್ರೆ ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಬೋದು, ಆಯಿತಾ?
ಸರಿ, ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗನೆ ಸಿಗೋಣ. ಬಾಯ್.